ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಗುರುಗೋಚಾರ ಫಲ 2026ರಲ್ಲಿ ಗುರುವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಪಡಿತಕ್ಕಂತ ಸಮಯದಲ್ಲಿ ಆ ನಮ್ಮ ಮೇಷರಾಶಿಯವರಿಗೆ ಏನೇನು ಫಲ ಸಿಗ್ತಕ್ಕಂಥದ್ದು, ಏನೇನು ವಿಚಾರ ಅಂತಕ್ಕಂಥದ್ನ ಈ ವಿಡಿಯೋದಲ್ಲಿ ಮಾತನಾಡ್ತಾ ಹೋಗೋಣ. ಮೇಷರಾಶಿಯವರಿಗೆ 2026ರಲ್ಲಿ ಜೂನ್ 2ನೇ ತಾರೀಕಿನಿಂದ 2ನೇ ತಾರೀಕಿನಂದು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶನ ಪಡಿತದೆ. ಈ 2ನೇ ತಾರೀಕು ಅನ್ನೋದ್ರಲ್ಲಿ ಹಲವಾರು ವಿಭಿನ್ನ ಅಭಿಪ್ರಾಯಗಳಿರ್ಬೋದು. ಮಧ್ಯರಾತ್ರಿ ಅಂತ ಇರ್ಬೋದು, ಅಥವಾ ಬೆಳಿಗ್ಗೆ ಅಂತ ಇರ್ಬೋದು. ಇನ್ನು ಹಲವಾರು ವಿಭಿನ್ನ ಅಭಿಪ್ರಾಯಗಳು ಇದರಲ್ಲಿ ಇರ್ಬೋದು. ಆದ್ರೂ ಕೂಡ ಭಾರತೀಯ ಕಾಲಮಾನದ ಪ್ರಕಾರ ಡಿಫಾಲ್ಟ್ ಆಗಿ ಜೂನ್ 2ನೇ ತಾರೀಕು ಅಂತ ನಾವು ಪರಿಗಣನೆಗೆ ತಗಬೇಕಾಗ್ತದೆ. ಇದರಲ್ಲಿ ಕರ್ಕಾಟಕ ರಾಶಿಗೆ ಗುರುವು ಪ್ರವೇಶ ಪಡೆಯೋದ್ರಿಂದ ಮೇಷರಾಶಿಗೆ ಇದು 4ನೇ ಸ್ಥಾನ ಆಗ್ತದೆ. ಸುಖಭಾವ ಅಂತ ಜ್ಯೋತಿಷ್ಯದ ಟರ್ಮ್ ಅಲ್ಲಿ ನಾವು ಕರಿತೀವಿ. ಇದರಿಂದ ಮೇಷರಾಶಿಯವರಿಗೆ ಸರ್ವೇ ಸಾಮಾನ್ಯವಾಗಿ ಭೌತಿಕ ಸುಖ ಹೆಚ್ಚಾಗ್ತಕ್ಕಂಥದ್ದನ್ನ ಕಾಣಬಹುದು. ಲೌಕಿಕ ಸುಖ ಅಥವಾ ಭೌತಿಕ ಸುಖ, ದೈಹಿಕ ಸುಖ, ಅವರು ಒಳ್ಳೊಳ್ಳೆ ಬಟ್ಟೆ ತಗೊಳ್ತಕ್ಕಂಥದ್ದು, ಒಂದು ವಾಹನ ಸೌಲಭ್ಯ ಸಿಗ್ತಕ್ಕಂಥದ್ದು, ಒಳ್ಳೆ ಚಿಂತನೆ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ಈ ಸಮಯದಲ್ಲಿ ಕಾಣಬಹುದಾಗಿದೆ. ಇನ್ನು ತಾಯಿಯ ಆರೋಗ್ಯದಲ್ಲಿ ಏನಾರು ಅವರಿಗೆ ಅನಾರೋಗ್ಯ ಪೀಡಿತರಾಗಿದ್ರೆ ಇದರಿಂದಲೂ ಕೂಡ ಅವರಿಗೆ ಆರೋಗ್ಯ ಉತ್ತಮವಾಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಮೇಷರಾಶಿಯವರಿಗೆ ಏನು ಎಲ್ಲ ಒಂದು ವಾಹನ, ಅಟ್ಲೀಸ್ಟ್ ಒಂದು 2 ವೀಲರ್ ತಗೊಳಂತರಿಗೆ 2 ವೀಲರ್, ಕಾರ್ ತಗೊಳಂತರಿಗೆ ಕಾರು, ಇನ್ನೇನು ಅವರಿಗೆ ಬೇಕಾಗ್ತಕ್ಕಂತ ಏನೊಂದು ವಾಹನ ಸೌಕರ್ಯ ಸೌಲಭ್ಯಗಳನ್ನ ಪಡಿಬೇಕು ಅಂತ ಒಂದು ಕನಸಿತ್ತು ಅವ್ರಿಗೆಲ್ಲ ಈ ಸಮಯದಲ್ಲಿ ಅವರ ಕನಸು ಈಡೇರ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನೆಲ್ಲ ಯಾರ್ಯಾರು ಸಹಜವಾಗಿ ಪ್ಲಾನ್ ಮಾಡ್ತಿದ್ರಿ ಅವರೆಲ್ಲ ಒಂದು ವಾಹನನ ಕೊಂಡ್ಕೊಳ್ಳಕ್ಕೆ ಮುಂದಾದ್ರೆ ನಿಮ್ಮ ಆಸೆ ಈ ಸಮಯದಲ್ಲಿ ನಿಮ್ಮ ಕನಸು ಈಡೇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಮೇಷರಾಶಿಯವರು ಸೈಟು, ಮನೆ ಅಥವಾ ಜಮೀನ ಕೊಂಡುಕೊಳ್ಳೋದಕ್ಕೋಸ್ಕರ ಏನು ಎಲ್ಲರೂ ಪ್ಲಾನ್ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಕೂಡ ಜೂನ್ 2ನೇ ತಾರೀಕು ನಂತರ ಪ್ರಯತ್ನ ಪಡಿ. ಖಂಡಿತ ನಿಮ್ಮ ಕನಸುಗಳು, ಆಸೆಗಳು, ನಿಮ್ಮ ಏನ್ ಪ್ಲಾನ್ ವರ್ಕೌಟ್ ಆಗ್ತದೆ ಅಂತಾನೆ ಹೇಳ್ಬೋದು. ಇನ್ನು ಕುಟುಂಬದಲ್ಲಿ ಇದ್ದಕ್ಕಿದ್ದಂಕಲ್ಲ ಎಲ್ಲರಿಗೂ ಒಂದು ಧಾರ್ಮಿಕ ಒಲವು, ಆಧ್ಯಾತ್ಮಿಕ ಒಲವು, ಅದು ಮೇಷರಾಶಿಯವರಂತೂ ಅವ್ರ ಕುಟುಂಬದ ಜೊತೆಗೆ ಅವ್ರ ತಾಯಿಗೂ ಕೂಡ ಒಂದು ದೈವಿಕ ಒಲವು, ದೈವಿಕ ಮನೋಭಾವನೆ ಬರ್ತಕ್ಕಂಥದ್ದನ್ನ ನಾವು ಈ ಸಮಯದಲ್ಲಿ ಕಾಣ್ಬೋದು. ಅದು ಮೇಷರಾಶಿಯವರ ತಾಯಿ ಗೊತ್ತಲ್ಲ, ಅವ್ರು ಯಾವಾಗ್ಲೂ ಮೇಷರಾಶಿಲಿ ಹುಟ್ಟಿದ ಮಕ್ಕಳು ಜೊತೆಗೆ ಅವ್ರ ತಾಯಿ ಇಬ್ರು ಏನಿರ್ತಾರೆ ಅದೇ ಮೈಂಡ್ ಸೆಟ್ ಹೊಂದಿರ್ತಾರೆ. ಅಂತದ್ರಲ್ಲಿ ಈ ಟೈಮಲ್ಲಿ ಒಂದು ತತ್ವಜ್ಞಾನಿಗಳೇ ಆಗ್ಬಿಡ್ತಾರೆ ಅಂದ್ರು ಏನು ತಪ್ಪಾಗ್ಲಾರ್ದು, ಅತಿಶಯೋಕ್ತಿ ಆಗ್ಲಾರ್ದು ಅಂತ ನಾನು ಹೇಳ್ತೀನಿ. ತಾಯಿಯಿಂದ ಹೆಚ್ಚು ಪ್ರೀತಿ ಈ ಸಮಯದಲ್ಲಿ ಮಕ್ಕಳಿಗೆ ಸಿಗ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ಇನ್ನು ತಾಯಿಗೆ ಧಾರ್ಮಿಕ ಒಲವು, ತಾತ್ವಿಕ ಮನೋಭಾವ ಎಲ್ಲವೂ ಕೂಡ ಈ ಸಮಯದಲ್ಲಿ ಬರ್ತದೆ. ಇನ್ನು ಇವರಿಗೆ ಬಡ್ತಿನೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಯಾಕಂದ್ರೆ ಗುರುವು ಮೇಷರಾಶಿಯವರ 9ನೇ ಮನೆನ ಈ ಸಮಯದಲ್ಲಿ ನೋಡ್ತಾನೆ. ಹಾಗಾಗಿ ಇವರಿಗೆ ವೃತ್ತಿಯಲ್ಲಿ ಬಡ್ತಿನೂ ಕೂಡ ಸಿಕ್ಬಹುದು. ಮೇಷರಾಶಿಯಲ್ಲಿರ್ತಕ್ಕಂತ ಸಂಶೋಧಕರು, ವಿಜ್ಞಾನಿಗಳು, ಜ್ಯೋತಿಷಿಗಳು, ಮನಃಶಾಸ್ತ್ರಜ್ಞರು, ಹಣಕಾಸು ವಿಶ್ಲೇಷಕರಿಗೆ ಅತ್ಯಂತ ಶುಭಕರವಾದ ಸಮಯ ಇದು ಅಂತ ಹೇಳ್ಬೋದು. ಗುರು 8ನೇ ಮನೆಯನ್ನು ವೀಕ್ಷಿಸೋದ್ರಿಂದ ದೀರ್ಘಾಯುಷ್ಯ, ತಂತ್ರ ಮಂತ್ರ ಮತ್ತು ಯೋಗದಲ್ಲಿ ಹೆಚ್ಚು ಆಸಕ್ತಿನ ಈ ಮೇಷರಾಶಿಯವರು ತೋರಿಸ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಆಧ್ಯಾತ್ಮಿಕ ವಿಚಾರದಲ್ಲಿ ಖರ್ಚಾಗ್ತಕ್ಕಂಥದ್ದನ್ನ ಕಾಣ್ಬೋದು. ಮಠಮಾನ್ಯಗಳಿಗೆ, ದೇವಸ್ಥಾನಗಳಿಗೆ ಏನು ದಾನ ಕೊಡ್ತಕ್ಕಂಥದ್ದು, ದತ್ತಿಗಳನ್ನ ಕೊಡ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನು ವಿದೇಶಿ ಪ್ರಯಾಣದಲ್ಲಿ ಇವರಿಗೆ ಅವಕಾಶ ಸಿಕ್ಬಹುದು. ವಿದೇಶಿ ಪ್ರಯಾಣದಿಂದ
ಹೆಚ್ಚಾಗಿ ಖರ್ಚಾಗ್ಬೋದು ಅಂತಾನೆ ಈ ಸಮಯದಲ್ಲಿ ನಾವು ತಿಳಿಸ್ಬೋದು. ಇನ್ನು ದಶಮ ಸ್ಥಾನವನ್ನು ಗುರು ವೀಕ್ಷಿಸುವುದರಿಂದ ಉದ್ಯೋಗದ ವಿಷಯದಲ್ಲಿ ಇವರಿಗೆ ಉತ್ತಮವಾದ ಬೆಳವಣಿಗೆ, ಪ್ರಶಂಸೆ, ಬಡ್ತಿ, ವರ್ಗಾವಣೆ, ಒಟ್ಟಾರೆ ಉದ್ಯೋಗ ವಿಷಯದಲ್ಲಿ ಇವರಿಗೆ ಅಭಿವೃದ್ಧಿ ಅಂತಾನೆ ಹೇಳ್ಬೋದು. ಇನ್ನು ಶನಿ ಗ್ರಹ ಮೇಷರಾಶಿಯವರ ಧನಭಾವವನ್ನು ವೀಕ್ಷಿಸುವುದರಿಂದ ಸ್ವಲ್ಪ ಸಾಲ ಹೆಚ್ಚಾಗ್ತಕ್ಕಂಥದ್ದನ್ನ ಕಾಣಬಹುದು. ಸಾಲ ಕೊಡೋದು ತಗೊಳೋದು ಏನೇ ಮೇಷರಾಶಿಯವ್ರದಿದ್ರು ಈ ಸಮಯದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಇನ್ನು ಮಾತಿನಲ್ಲಿ ಎಚ್ಚರಿಕೆ ಇರಲಿ. ಶನಿ ಗ್ರಹ 2ನೇ ಮನೆ ನೋಡ್ತದೆ. ಮಾತಿನ ಬರದಲ್ಲಿ ಏನೋ ಒಂದು ಭಾವುಕರಾಗಿ ನೀವು ಮಾತಾಡೋದ್ರಲ್ಲಿ ಎಚ್ಚರಿಕೆಯಿಂದ ಈ ಸಮಯದಲ್ಲಿ ಮೇಷರಾಶಿಯವರು ಇರ್ತಕ್ಕಂಥದ್ದು ಉತ್ತಮ. ಇನ್ನು ಮೇಷರಾಶಿಗೆ 6ನೇ ಮನೆಯನ್ನು ಶನಿ ದೃಷ್ಟಿಸುವುದರಿಂದ ಶತ್ರುಗಳ ವಿರುದ್ಧ ಜಯವನ್ನು ನೀವು ಪಡಿತೀರಿ. ಇನ್ನು ಕೋರ್ಟ್ ಕಚೇರಿಯಲ್ಲಿ ಜಯವನ್ನು ಪಡಿತಕ್ಕಂಥದ್ನ ಕಾಣಬಹುದು. ಇನ್ನು ಜೂಜುಕೋರರಿಗೆ ಏನು ಮೇಷರಾಶಿಯವರು ಜೂಜು, ಲಾಟ್ರಿ, IPL, ಬೆಟ್ಟಿಂಗು ಇಂಥವೆಲ್ಲ ಇರ್ತೀರಿ, ಇವರಿಗೆ ಸ್ವಲ್ಪ ಲಾಭ ಆಗ್ಬಹುದು. ಆದ್ರೂ ಕೂಡ ಇನ್ನು ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು, ತಂದೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂತ ಸಾಧ್ಯತೆ ಇರೋದನ್ನ ನಾವು ಕಾಣಬಹುದು. ಆಂಜನೇಯನನ್ನು ಆರಾಧಿಸ್ತಕ್ಕಂಥದ್ದು, ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಒಂದು ಉತ್ತಮವಾದ ಫಲವನ್ನು ತಂದ್ಕೊಡ್ತೈತಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದ್ರೆ ದಯವಿಟ್ಟು ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.